ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಬರೆಯೋರಿಗೆ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗ್ಬೋದು. ಇವತ್ತಿನ ಟಾಪಿಕ್ ಅಧ್ಯಾಯ 4ರ ಪ್ರಮುಖ ಪ್ರಶ್ನೋತ್ತರಗಳು. ಬನ್ನಿ ಮೊದಲ ಪ್ರಶ್ನೆ ನೋಡೋಣ. ಪ್ರಕರಣ 58 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯ ಪ್ರಕಾರಗಳು, ಜಿಲ್ಲಾ ಪಂಚಾಯಿತಿಯ ಪ್ರಕಾರಗಳು, ತಾಲೂಕು ಪಂಚಾಯಿತಿಯ ಪ್ರಕಾರಗಳು, ಮೇಲಿನ ಯಾವುದೂ ಅಲ್ಲ. ಉತ್ತರ: ಗ್ರಾಮ ಪಂಚಾಯಿತಿಯ ಪ್ರಕಾರಗಳು. ಗ್ರಾಮ ಪಂಚಾಯಿತಿಯ ಪ್ರಕಾರಗಳು ಈ ಕೆಳಗಿನಂತಿವೆ. ಪ್ರತಿ ವರ್ಷ 10% ಕಡಿಮೆ ಇಲ್ಲದಷ್ಟು ಮನೆಗಳಿಗೆ ಶೌಚಾಲಯ ಒದಗಿಸುವುದು, ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವುದು, ತೆರಿಗೆ ಶುಲ್ಕಗಳನ್ನು ಪರಿಶೀಲಿಸುವುದು ಹಾಗೂ ವಸೂಲು ಮಾಡುವುದು, ಸಾರ್ವತ್ರಿಕ ಪ್ರಾಥಮಿಕ ಶಾಲೆಗೆ ಸಾರ್ವತ್ರಿಕ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ಳುವುದು, ಜನನ ಮರಣ ನೋಂದಣಿ ಮಾಡಿಕೊಳ್ಳುವುದು, ಸಾರ್ವಜನಿಕ ಆರೋಗ್ಯ ಕೇಂದ್ರ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರಗಳನ್ನು ತೆರೆಯುವುದು, ಬೀದಿ ದೀಪಗಳನ್ನು ಒದಗಿಸಿ ವಿದ್ಯುತ್ ಶುಲ್ಕಗಳನ್ನು ನಿಯಮಿತವಾಗಿ ಸಂದಾಯ ಮಾಡುವುದು. ಪಂಚಾಯಿತಿಯ ಜವಾಬ್ದಾರಿಗಳು ಈ ಪ್ರಕರಣದಲ್ಲಿ ಬರುತ್ತವೆ. ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳು ಈ ಪ್ರಕರಣದಲ್ಲಿ ಬರುತ್ತವೆ. ಮುಂದಿನ ಪ್ರಶ್ನೆ. ಪ್ರಕರಣ 58 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಜೀತಗಾರಿಕೆ ಪದ್ಧತಿಯಲ್ಲಿ ವರದಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯವಾಗಿರತಕ್ಕದ್ದು. ಜೀತ ಪದ್ಧತಿ ಬಗ್ಗೆ ವರದಿ ಸಲ್ಲಿಸುವುದು ತಾಲೂಕು ಪಂಚಾಯಿತಿಯ ಕಾರ್ಯವಾಗಿರುತ್ತದೆ. ಜೀತ ಪದ್ಧತಿ ಬಗ್ಗೆ ವರದಿ ಸಲ್ಲಿಸಲು ಜಿಲ್ಲಾ ಪಂಚಾಯಿತಿಯ ಕಾರ್ಯವಾಗಿದೆ. ಜೀತಗಾರಿಕೆ ಬಗ್ಗೆ ವರದಿ ಸಲ್ಲಿಸುವುದು ಸ್ಥಾಯಿ ಸಮಿತಿಯ ಕಾರ್ಯವಾಗಿದೆ. ಉತ್ತರ: ಜೀತಗಾರಿಕೆ ಪದ್ಧತಿಯಲ್ಲಿ ವರದಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯವಾಗಿರತಕ್ಕದ್ದು. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಜೀತಗಾರಿಕೆ ಪದ್ಧತಿ ಬಗ್ಗೆ ಗ್ರಾಮ ಪಂಚಾಯಿತಿಯು ಈ ಕೆಳಗಿನ ವರದಿ ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಕಾರ್ಮಿಕ ಆಯುಕ್ತರು ಅಥವಾ ಸರ್ಕಾರ ನಿಗದಿಪಡಿಸಿದ ಪ್ರಾಧಿಕಾರ, ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸರ್ಕಾರ ನಿಗದಿಪಡಿಸಿದ ಪ್ರಾಧಿಕಾರ, ಕಮಿಷನರ್ ಅಥವಾ ಸರ್ಕಾರ ನಿಗದಿಪಡಿಸಿದ ಪ್ರಾಧಿಕಾರ, ಡೆಪ್ಯೂಟಿ ಕಮಿಷನರ್ ಅಥವಾ ಸರ್ಕಾರ ನಿಗದಿಪಡಿಸಿದ ಪ್ರಾಧಿಕಾರ. ಉತ್ತರ: ಡೆಪ್ಯೂಟಿ ಕಮಿಷನರ್ ಅಥವಾ ಸರ್ಕಾರ ನಿಗದಿಪಡಿಸಿದ ಪ್ರಾಧಿಕಾರಕ್ಕೆ. ಜೀತಗಾರಿಕೆ ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿಯ ಕರ್ತವ್ಯವಾಗಿರತಕ್ಕದ್ದು. ಜೀತ ಪದ್ಧತಿ ಹಾಗೂ ಜೀತಗಾರಿಕೆ ಪಂಚಾಯಿತಿ ಪ್ರದೇಶದಲ್ಲಿ ನಡೆಯುತ್ತಿದ್ದರೆ ಅದರ ಬಗ್ಗೆ ಜಿಲ್ಲಾಧಿಕಾರಿಗೆ ಅಥವಾ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ವರದಿ ಮಾಡತಕ್ಕದ್ದು. ಮುಂದಿನ ಪ್ರಶ್ನೆ. ಜೀತ ಪದ್ಧತಿಗೆ ಸಂಬಂಧಿಸಿದಂತೆ ಸಂವಿಧಾನದ ಯಾವ ವಿಧಿಯಲ್ಲಿ ನಿಷೇಧ ಹೇರಿದೆ? ಆಪ್ಷನ್ಸ್: 24ನೇ ವಿಧಿ, 23ನೇ ವಿಧಿ, 22ನೇ ವಿಧಿ, 25ನೇ ವಿಧಿ. ಉತ್ತರ: 23ನೇ ವಿಧಿ. ಮುಂದಿನ ಪ್ರಶ್ನೆ. ಜೀತ ಪದ್ಧತಿಗೆ ಸಂಬಂಧಿಸಿದಂತೆ ಜೀತ ಕಾಯ್ದೆ ಅನ್ವಯ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಯಾರು ಅಧ್ಯಕ್ಷರಾಗಿರುತ್ತಾರೆ? ಆಪ್ಷನ್ಸ್: ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ನ್ಯಾಯಾಧೀಶರು, ಡೆಪ್ಯೂಟಿ ಕಮಿಷನರ್, ಪೊಲೀಸ್ ವರಿಷ್ಠಾಧಿಕಾರಿ. ಉತ್ತರ: ಡೆಪ್ಯೂಟಿ ಕಮಿಷನರ್. ಮುಂದಿನ ಪ್ರಶ್ನೆ. ಜೀತ ಪದ್ಧತಿಗೆ ಸಂಬಂಧಿಸಿದಂತೆ ಜೀತ ಕಾಯ್ದೆಯ ಅನ್ವಯ ಉಪವಿಭಾಗದ ಮಟ್ಟದ ಸಮಿತಿಯಲ್ಲಿ ಯಾರು ಅಧ್ಯಕ್ಷರಾಗಿರುತ್ತಾರೆ? ಆಪ್ಷನ್ಸ್: ಉಪವಿಭಾಗಾಧಿಕಾರಿ, ಉಪನಿರೀಕ್ಷಕರು, ಉಪನಿರೀಕ್ಷಕರು ಕಾರ್ಮಿಕ ಇಲಾಖೆ, ಪೊಲೀಸ್ ಉಪವಿಭಾಗಾಧಿಕಾರಿ. ಉತ್ತರ: ಉಪವಿಭಾಗಾಧಿಕಾರಿ. ಮುಂದಿನ ಪ್ರಶ್ನೆ. ಜೀತ ಪದ್ಧತಿಗೆ ಸಂಬಂಧಿಸಿದಂತೆ ಜೀತದಾಳುಗಳನ್ನು ಗುರುತಿಸುವಾಗ ಅಥವಾ ಸಮೀಕ್ಷೆ ಮಾಡುವಾಗ ಈ ಕೆಳಗಿನ ಯಾರು ರೂಪಿಸಿರುವ ಮಾರ್ಗದರ್ಶನವನ್ನು ಅನುಸರಿಸಬೇಕು? ಆಪ್ಷನ್ಸ್: ಆಂಧ್ರಪ್ರದೇಶದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಎಸ್.ಆರ್. ಶಂಕರ್, ತಮಿಳುನಾಡಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಎಸ್.ಆರ್. ಶಂಕರ್ ಅವರ ಮಾರ್ಗದರ್ಶನ, ಕರ್ನಾಟಕದಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಎಸ್.ಆರ್. ಶಂಕರ್ ಅವರ ಮಾರ್ಗದರ್ಶನ, ಕೇರಳದಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಎಸ್.ಆರ್. ಶಂಕರ್ ಅವರ ಮಾರ್ಗದರ್ಶನ. ಉತ್ತರ: ಆಂಧ್ರಪ್ರದೇಶದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಎಸ್.ಆರ್. ಶಂಕರ್ ಅವರ ಮಾರ್ಗದರ್ಶನ. ಮುಂದಿನ ಪ್ರಶ್ನೆ. ಜೀತದಾಳುವಿಗೆ ಸಂಬಂಧಿಸಿದಂತೆ ಜೀತ ಮುಕ್ತಗೊಳಿಸುವ ಅಧಿಕಾರಿಯು ಜೀತದಾಳನ್ನು ಗುರುತಿಸಿ ಎಷ್ಟು ದಿನದೊಳಗೆ ಬಿಡುಗಡೆ ಆದೇಶ ಸಂಬಂಧಿಸಿದವರಿಗೆ ಲಭ್ಯವಾಗಬೇಕು? ಆಪ್ಷನ್ಸ್: 10 ದಿನಗಳು, 15 ದಿನಗಳು, 20 ದಿನಗಳು, 30 ದಿನಗಳು. ಉತ್ತರ: 15 ದಿನಗಳು. ಮುಂದಿನ ಪ್ರಶ್ನೆ. ಪ್ರಕರಣ 58B ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್:
ಗ್ರಾಮ ಪಂಚಾಯಿತಿಯಲ್ಲಿ ಮಾನವ ಘನತೆಗೆ ಕಳಂಕ ತರುವ ಕೃತ್ಯಗಳು ನಡೆದಾಗ ಅದನ್ನು ವರದಿ ಮಾಡುವುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾನವ ಘನತೆಗೆ ಕಳಂಕ ತರದಂತೆ ತಡೆಯುವುದು. ಗ್ರಾಮಗಳಲ್ಲಿ ದಲಿತರು, ಮಹಿಳೆಯರ, ದುರ್ಬಲರು, ಸ್ವತಂತ್ರಕ್ಕೆ ಧಕ್ಕೆ ಬರದಂತೆ ರಕ್ಷಿಸುವುದು. ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಮಾನವ ಘನತೆಗೆ ಕಳಂಕ ತರುವ ಪಾರಂಪರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಗಳನ್ನು ಪ್ರತಿಬಂಧಿಸಲು ಗ್ರಾಮ ಪಂಚಾಯಿತಿಯ ಕರ್ತವ್ಯ. ಮೂಢನಂಬಿಕೆ ಪದ್ಧತಿಗಳನ್ನು ತಡೆಗಟ್ಟುವುದು. ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಾಮಾಜಿಕ ಬಹಿಷ್ಕಾರ. ಮುಂದಿನ ಪ್ರಶ್ನೆ. ಪ್ರಕರಣ 58C ರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ, ಲೈಂಗಿಕ ಕಿರುಕುಳ ಆಗದಂತೆ ತಡೆಯುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ವರದಿ ನೀಡುವುದು ಈ ಕೆಳಗಿನ ಯಾರ ಕರ್ತವ್ಯವಾಗಿದೆ? ಆಪ್ಷನ್ಸ್: ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸ್ಥಾಯಿ ಸಮಿತಿಗಳು. ಉತ್ತರ ಗ್ರಾಮ ಪಂಚಾಯಿತಿ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಗೆ ಸೇರಿದ ಸ್ವತ್ತನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಪ್ರಾಧಿಕಾರದ ಯಾರ ಕರ್ತವ್ಯವಾಗಿರುತ್ತದೆ? ಆಪ್ಷನ್ಸ್: ಸ್ಥಾಯಿ ಸಮಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಉತ್ತರ ಗ್ರಾಮ ಪಂಚಾಯಿತಿ. ಪ್ರಕರಣ 58D. ಒತ್ತುವರಿ ಮಾಡಿಕೊಂಡಿರುವ ಗ್ರಾಮ ಪಂಚಾಯಿತಿಯ ಸ್ವತ್ತನ್ನು ಪುನಃ ಸ್ವಾಧೀನಪಡಿಸಿಕೊಳ್ಳುವುದು. ಮುಂದಿನ ಪ್ರಶ್ನೆ. ಪ್ರಕರಣ 58E ಪ್ರಕರಣದಂತೆ ಪಂಚಾಯಿತಿ ಪ್ರದೇಶದ ವ್ಯಾಪ್ತಿಯಲ್ಲಿ ಪರಿಸರವನ್ನು ಸ್ವಚ್ಛವಾಗಿರಿಸುವುದು ಈ ಕೆಳಗಿನ ಯಾರ ಕರ್ತವ್ಯವಾಗಿರುತ್ತದೆ? ಆಪ್ಷನ್ಸ್: ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪರಿಸರ ಇಲಾಖೆ. ಉತ್ತರ ಗ್ರಾಮ ಪಂಚಾಯಿತಿ. ಸ್ವಚ್ಛ ಪರಿಸರವನ್ನು ಕಾಪಾಡುವುದು. ಮುಂದಿನ ಪ್ರಶ್ನೆ. ಪ್ರಕರಣ 58F ಅಪಾಯಕಾರಿ ಕಲ್ಲು ಗಣಿಗಾರಿಕೆ, ಕೊಳವೆ ಬಾವಿಗಳನ್ನು ತೋಡುವುದರ ನಿಯಂತ್ರಣವು ಈ ಕೆಳಗಿನ ಯಾರ ಕರ್ತವ್ಯವಾಗಿದೆ? ಆಪ್ಷನ್ಸ್: ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸ್ಥಾಯಿ ಸಮಿತಿ. ಉತ್ತರ ಗ್ರಾಮ ಪಂಚಾಯಿತಿ. ಅಪಾಯಕಾರಿ ಕಲ್ಲು ಗಣಿಗಾರಿಕೆ, ಕೊಳವೆ ಬಾವಿಗಳನ್ನು, ತೆರೆದ ಬಾವಿಗಳನ್ನು ತೋಡುವುದು ಮತ್ತು ಹೊಂಡಗಳನ್ನು ನಿರ್ಮಿಸುವುದು. ಮುಂದಿನ ಪ್ರಶ್ನೆ. ಪ್ರಕರಣ 58 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯು ಸರ್ಕಾರವು ಅಧಿಸೂಚನೆ ಮೂಲಕ ನಿಗದಿಪಡಿಸಿದ ಕಾರ್ಯಗಳನ್ನು ಷರತ್ತುಗಳಿಗೆ ಒಳಪಟ್ಟು ನಿರ್ವಹಿಸಬೇಕೆಂದು ತಿಳಿಸುತ್ತದೆ. ಸ್ಥಾಯಿ ಸಮಿತಿ ಸ್ಥಾಪನೆ ಬಗ್ಗೆ ತಿಳಿಸುತ್ತದೆ. ಸ್ಥಾಯಿ ಸಮಿತಿ ಅವಧಿ ಬಗ್ಗೆ ತಿಳಿಸುತ್ತದೆ. ಸ್ಥಾಯಿ ಸಮಿತಿ ಕಾರ್ಯದ ಬಗ್ಗೆ ತಿಳಿಸುತ್ತದೆ. ಉತ್ತರ ಗ್ರಾಮ ಪಂಚಾಯಿತಿಯು ಸರ್ಕಾರವು ಅಧಿಸೂಚನೆ ಮೂಲಕ ನಿಗದಿಪಡಿಸಿದ ಕಾರ್ಯಗಳನ್ನು ಷರತ್ತುಗಳಿಗೆ ಒಳಪಟ್ಟು ನಿರ್ವಹಿಸಬೇಕೆಂದು ತಿಳಿಸುತ್ತದೆ. ಸರ್ಕಾರವು ಅಧಿಸೂಚನೆಯ ಮೂಲಕ ಪಂಚಾಯಿತಿ ಪ್ರದೇಶದಲ್ಲಿನ ಅರಣ್ಯಗಳು, ಬಂಜರು ಭೂಮಿ, ಗೋಮಾಳ ಮತ್ತು ಖಾಲಿ ಭೂಮಿಗಳ ನಿರ್ವಹಣೆಯನ್ನು ಗ್ರಾಮ ಪಂಚಾಯಿತಿಗೆ ವಹಿಸಿಕೊಡಬಹುದು. ಸರ್ಕಾರದ ಪರವಾಗಿ ಗ್ರಾಮ ಪಂಚಾಯಿತಿಯು ವಿವಿಧ ದಾಖಲೆಗಳನ್ನು, ಭೂ ಕಂದಾಯ ಇಟ್ಟುಕೊಳ್ಳಬಹುದು. ಗ್ರಾಮ ಪಂಚಾಯಿತಿಗೆ ವಹಿಸಿದ ಕಾರ್ಯಗಳನ್ನು ಸರ್ಕಾರ ಹಿಂತೆಗೆದುಕೊಳ್ಳಬಹುದು. ಮುಂದಿನ ಪ್ರಶ್ನೆ. ಪ್ರಕರಣ 60 ಕೆಳಗಿನ ಯಾವ ವಿಷಯವನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಗೆ ವಹಿಸಿರುವ ಎಲ್ಲ ಕಾರ್ಯಗಳಿಗೆ ಪಂಚಾಯಿತಿಯು ಅಧಿಕಾರವನ್ನು ಹೊಂದಿರುತ್ತದೆ. ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ, ಗ್ರಾಮ ಪಂಚಾಯಿತಿಯ ಸಮಿತಿಗಳು, ಗ್ರಾಮ ಪಂಚಾಯಿತಿಯ ವಿಸರ್ಜನೆ. ಉತ್ತರ ಗ್ರಾಮ ಪಂಚಾಯಿತಿಗೆ ವಹಿಸಿರುವ ಎಲ್ಲ ಕಾರ್ಯಗಳಿಗೆ ಪಂಚಾಯಿತಿಯು ಅಧಿಕಾರವನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ. ಪ್ರಕರಣ 60A ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಗುತ್ತಿಗೆಗಳನ್ನು ಮಾಡಿಕೊಳ್ಳುವ ವಿಧಾನ, ಸ್ಥಾಯಿ ಸಮಿತಿಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ, ಉಪಾಧ್ಯಕ್ಷರ ಕಾರ್ಯಗಳು ಮತ್ತು ಅಧಿಕಾರಿಗಳು, ಕಟ್ಟಡಗಳ ನಿರ್ಮಾಣದ ಬಗ್ಗೆ ನಿಯಂತ್ರಣ. ಉತ್ತರ ಗುತ್ತಿಗೆಗಳನ್ನು ಮಾಡಿಕೊಳ್ಳುವ ವಿಧಾನ. ಕಾಮಗಾರಿಗಳನ್ನು ನಿರ್ವಹಣೆ, ಸರಕು ಸೇವೆಗಳನ್ನು ಒದಗಿಸಲು ಗ್ರಾಮ ಪಂಚಾಯಿತಿಯು ಮಾಡಿಕೊಳ್ಳುವ ಒಪ್ಪಂದಗಳು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯ ಅಧಿನಿಯಮ 1999 ಉಪಬಂಧಗಳಿಗೆ ಅನುಸಾರವಾಗಿರಬೇಕು. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಗುತ್ತಿಗೆ ಅಥವಾ ಒಪ್ಪಂದವನ್ನು ಈ ಕೆಳಗಿನ ಯಾರು ಮಾಡಿಕೊಳ್ಳುತ್ತಾರೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ PDO ಅಥವಾ ಸಂದರ್ಭಾನುಸಾರ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು. ಉತ್ತರ ಗ್ರಾಮ ಪಂಚಾಯಿತಿಯ PDO ಅಥವಾ
ಸಂದರ್ಭಾನುಸಾರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಪ್ರಕರಣ 60B ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಸಾಮುದಾಯಿಕ ಗುತ್ತಿಗೆಗಳು, ಸ್ಥಾಯಿ ಸಮಿತಿಗಳು, ಸ್ವಚ್ಛ ಪರಿಸರವನ್ನು ಕಾಪಾಡುವ ಕರ್ತವ್ಯ. ಮೇಲಿನ ಯಾವುದೂ ಅಲ್ಲ. ಉತ್ತರ: ಸಾಮುದಾಯಿಕ ಗುತ್ತಿಗೆಗಳು. ಸರ್ಕಾರವು ನಿಗದಿಪಡಿಸಿದ 20 ಲಕ್ಷದವರೆಗಿನ ಪಂಚಾಯಿತಿ ಕಾಮಗಾರಿಗಳನ್ನು ಕಾರ್ಯಗತಗೊಳಿಸಲು ಗ್ರಾಮ ಸಭೆಯು ಶಿಫಾರಸಿನ ಮೇರೆಗೆ ಪಂಚಾಯಿತಿಗೆ 10% ಕಡಿಮೆ ಇಲ್ಲದಂತೆ ಕೊಡುಗೆ ನೀಡಿದ ಯಾವುದೇ ವ್ಯಕ್ತಿ ಹಾಗೂ ಸಮೂಹಕ್ಕೆ ಗುತ್ತಿಗೆ ನೀಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಪ್ರಕರಣ 61 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು, ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು, ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು, ಇತರೆ ಸಮಿತಿಗಳು. ಉತ್ತರ: ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳು. ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಸಮಿತಿಗಳೇ ಸ್ಥಾಯಿ ಸಮಿತಿಗಳು. ಇವು ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯ ಕೆಲಸವನ್ನು ಕಡಿಮೆ ಮಾಡುತ್ತವೆ. ಈ ಸಮಿತಿಯ ಪಂಚಾಯಿತಿ ಸದಸ್ಯರೊಂದಿಗೆ ಹೊರಗಿನವರಿಗೆ ಕೂಡ ಸದಸ್ಯರಾಗಲು ಅವಕಾಶವಿದೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳನ್ನು ಈ ಕೆಳಗಿನ ಯಾವ ವಿಧಾನದಿಂದ ರಚಿಸತಕ್ಕದ್ದು? ಆಪ್ಷನ್ಸ್: ಚುನಾವಣೆ ಮೂಲಕ, ನಾಮನಿರ್ದೇಶನದ ಮೂಲಕ, ಲಾಟರಿ ಮೂಲಕ, ಅಧ್ಯಕ್ಷರ ಆಯ್ಕೆಯಂತೆ. ಉತ್ತರ: ಚುನಾವಣೆ ಮೂಲಕ. ಮುಂದಿನ ಪ್ರಶ್ನೆ, ಪ್ರಕರಣ 61ನೇ ಅನ್ವಯ ಎಷ್ಟು ಸ್ಥಾಯಿ ಸಮಿತಿಗಳನ್ನು ರಚಿಸಲಾಗುತ್ತದೆ? ಆಪ್ಷನ್ಸ್: 4, 3, 5, 2. ಉತ್ತರ: 3. ಅವು ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ. ಮುಂದಿನ ಪ್ರಶ್ನೆ, ಸಾಮಾನ್ಯ ಸ್ಥಾಯಿ ಸಮಿತಿಯು ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಪ್ಷನ್ಸ್: ಸಾರ್ವಜನಿಕರ ಮೇಲೆ ಇರುವ ದೌರ್ಜನ್ಯಗಳನ್ನು ತಡೆಯುವುದು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸುವುದು, ಎಸ್ಸಿ ಮತ್ತು ಎಸ್ಟಿ ಜನಾಂಗದ ಮತ್ತು ಇತರ ವರ್ಗಗಳ ರಕ್ಷಣೆ ಕೊಡುವುದು, ಕೃಷಿ ಉತ್ಪಾದನೆ, ಗ್ರಾಮೀಣ ಕೈಗಾರಿಕೆ, ಬಡತನ ನಿರ್ಮೂಲನೆ, ಲೋಕೋಪಯೋಗಿ ಕಾಮಗಾರಿಗಳು, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನೆರವೇರಿಸುವುದು. ಉತ್ತರ: ಕೃಷಿ ಉತ್ಪಾದನೆ, ಗ್ರಾಮೀಣ ಕೈಗಾರಿಕೆ, ಬಡತನ ನಿರ್ಮೂಲನೆ, ಲೋಕೋಪಯೋಗಿ ಕಾಮಗಾರಿಗಳು. ಹೆಚ್ಚಿನ ಕಾರ್ಯಗಳು: ಸಾಮಾಜಿಕ ಕಾರ್ಯಗಳು, ಆರೋಗ್ಯ ಮತ್ತು ನೈರ್ಮಲೀಕರಣ, ಉತ್ಪಾದನಾ ಚಟುವಟಿಕೆಗಳು, ಶಿಕ್ಷಣದ ಕಾರ್ಯಕ್ರಮಗಳು, ಫಲಾನುಭವಿಗಳ ಮೇಲ್ವಿಚಾರಣೆ ಸಿಬ್ಬಂದಿ. ಈ ಸಮಿತಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಸಭಾಪತಿ. ಮುಂದಿನ ಪ್ರಶ್ನೆ, ಮಾಹಿತಿ ಮತ್ತು ಅಂಕಿ ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಕಾರಗಳನ್ನು ಈ ಕೆಳಗಿನ ಯಾವ ಸಮಿತಿ ನಿರ್ವಹಿಸುತ್ತದೆ? ಆಪ್ಷನ್ಸ್: ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ. ಮೇಲಿನ ಯಾವುದೂ ಅಲ್ಲ. ಉತ್ತರ: ಹಣಕಾಸು ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ. ಈ ಸಮಿತಿಯ ಹೆಚ್ಚಿನ ಕಾರ್ಯಗಳು ಪಂಚಾಯಿತಿಯ ಆಯವ್ಯಯ ರೂಪಿಸುವುದು, ಪಂಚಾಯಿತಿಯ ಲೆಕ್ಕಪತ್ರಗಳ ನಿರ್ವಹಣೆ, ತೆರಿಗೆ ಸಂಗ್ರಹ, ಸಾಲ ಮತ್ತು ಸಾಲ ಮರುಪಾವತಿ, ಬರಬೇಕಾದ ಬಾಕಿಗಳ ಮೇಲ್ವಿಚಾರಣೆ. ಈ ಸಮಿತಿಯ ಸಭಾಪತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಸಾಮಾಜಿಕ ನ್ಯಾಯ ಸಮಿತಿಗೆ ಈ ಕೆಳಗಿನ ಯಾರು ಸಮಿತಿಯ ಸದಸ್ಯರು, ಪದನಿಮಿತ್ತ ಸದಸ್ಯರು ಮತ್ತು ಸಭಾಪತಿಗಳಾಗಿರತಕ್ಕದ್ದು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಸದಸ್ಯರುಗಳಲ್ಲಿ ಒಬ್ಬರು, ಗ್ರಾಮ ಪಂಚಾಯಿತಿಯ ಮಹಿಳಾ ಸದಸ್ಯರು. ಉತ್ತರ: ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಸದಸ್ಯರುಗಳಲ್ಲಿ ಒಬ್ಬರು. ಈ ಸಮಿತಿಯ ಕಾರ್ಯಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಕಲ್ಯಾಣವನ್ನು ನೋಡಿಕೊಳ್ಳುವುದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ದೌರ್ಜನ್ಯ ಮತ್ತು ಶೋಷಣೆ ನಡೆಯದಂತೆ ನೋಡಿಕೊಳ್ಳುವುದು, ಹಿಂದುಳಿದ ವರ್ಗದವರ ಕಲ್ಯಾಣ ಅಲ್ಲದೆ ಅವರ ಮೇಲೆ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಅದರ ಮೇಲಿನ ದೌರ್ಜನ್ಯ ತಡೆಗಟ್ಟುವುದು, ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ಶೋಷಣೆಯನ್ನು ತಡೆಗಟ್ಟುವುದು ಮತ್ತು ಅರಿವು ಮೂಡಿಸುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರುಗಳನ್ನು ಈ ಸಮಿತಿಯ ಸಭಾಪತಿಯಾಗಿ ನೇಮಕ ಮಾಡಲಾಗುತ್ತದೆ. ಸ್ಥಾಯಿ ಸಮಿತಿಗಳ ಸಾಮಾನ್ಯ ನಿಯಮಗಳು: ಪ್ರತಿ ಸಮಿತಿಯಲ್ಲಿ ಕನಿಷ್ಠ 3 ಗರಿಷ್ಠ 5 ಸದಸ್ಯರಿರಬೇಕು. ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯುವಕ ಸಂಘ,
ಕ್ರೀಡಾ ಕ್ಲಬ್ಗಳು ಇವೆ. ಮುಂತಾದ ಸಂಘಟನೆಗಳಿಗೆ ಸೇರಿದವರನ್ನು ಸ್ಥಾಯಿ ಸಮಿತಿಯಲ್ಲಿ ಸಹ ಸದಸ್ಯರನ್ನಾಗಿ ಮಾಡಿಕೊಳ್ಳಲು ಅವಕಾಶವಿದೆ. ಸ್ಥಾಯಿ ಸಮಿತಿಗೆ ಪಂಚಾಯಿತಿ ಕಾರ್ಯದರ್ಶಿಯೂ ಸಹ ಕಾರ್ಯದರ್ಶಿಯಾಗಿರುತ್ತಾರೆ. ಸ್ಥಾಯಿ ಸಮಿತಿ ಸದಸ್ಯರ ಅವಧಿ 30 ತಿಂಗಳು. ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಕಡ್ಡಾಯವಾಗಿ ಸದಸ್ಯತ್ವ ನೀಡಬೇಕು. ಮುಂದಿನ ಪ್ರಶ್ನೆ, ಪ್ರಕರಣ 61A ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪ್ರಕಾರಗಳು, ಇತರೆ ಸಮಿತಿಗಳು, ಗ್ರಾಮ ಪಂಚಾಯಿತಿ ಹೋಟೆಲ್ಗೆ ಲೈಸೆನ್ಸ್ ನೀಡುವುದು ಮೇಲಿನ ಯಾವುದೂ ಅಲ್ಲ. ಉತ್ತರ: ಇತರೆ ಸಮಿತಿಗಳು. ಗ್ರಾಮ ಪಂಚಾಯಿತಿಯು ಸ್ಥಾಯಿ ಸಮಿತಿಗಳಲ್ಲದೆ ತನ್ನ ಇತರೆ ಉದ್ದೇಶಕ್ಕಾಗಿ ನಿರ್ದಿಷ್ಟ ಸದಸ್ಯರನ್ನು ಒಳಗೊಂಡು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇತರೆ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿಯು ನೇಮಕ ಮಾಡಬಹುದಾಗಿದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ, ಆಹಾರ ಖಾತ್ರಿ ಸಮಿತಿ, ಮಹಿಳೆಯರ ಶೋಷಣೆ ತಡೆಗಟ್ಟುವ ಸಮಿತಿ, ಗ್ರಾಮ ಪಂಚಾಯಿತಿ ಲೋಕ ಶಿಕ್ಷಣ ಸಮಿತಿ, ಗ್ರಾಮ ಅರಣ್ಯ ಸಮಿತಿ, ಜಲನಯನ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ, ಬಾಲ ವಿಕಾಸ ಸಮಿತಿ, ಬಡತನ ನಿರ್ಮೂಲನಾ ಮತ್ತು ವಸತಿ ಸಮಿತಿ, ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.